ನೋಡಿ, ಹಾಸನ ವಿಧಾನಸಭಾ ಕ್ಷೇತ್ರ JDSನ ಭದ್ರಕೋಟೆ. ಆ JDSನ ಭದ್ರಕೋಟೆಯನ್ನು ಛಿದ್ರ ಮಾಡಿದ್ದು 2018ರಲ್ಲಿ BJP ಅಭ್ಯರ್ಥಿ ಪ್ರೀತಮ್ ಗೌಡ. ಅಷ್ಟೂ ವರ್ಷಗಳ ಕಾಲ, ದಶಕಗಳ ಕಾಲ JDSನ ಭದ್ರಕೋಟೆಯಾಗಿದ್ದಂಥ ಹಾಸನವನ್ನು ಛಿದ್ರ ಮಾಡ್ತಾರೆ ಪ್ರೀತಮ್ ಗೌಡ ಅವರು. ಪಕ್ಷದ ಚಿಹ್ನೆಯನ್ನು ಬಿಟ್ಟು ವೈಯಕ್ತಿಕ ವರ್ಚಸ್ಸನ್ನು ಇಟ್ಕೊಂಡು ಗೆದ್ದಂತಹ ನಾಯಕ ಪ್ರೀತಮ್ ಗೌಡ. ಅದಾದ ಮೇಲೆ ಹಾಸನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಗೊತ್ತು. 18ರಿಂದ 23ರವರೆಗೂ MLA ಆಗಿರ್ತಾರೆ. 23ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, BJP ಅಭ್ಯರ್ಥಿಯಾಗಿ ಪ್ರೀತಮ್ ಗೌಡ, ಅದರ ಜೊತೆಗೆ JDS ಅಭ್ಯರ್ಥಿಯಾಗಿ ಸ್ವರೂಪ್ ಪ್ರಕಾಶ್ ಗೌಡ. ಈ ಸ್ವರೂಪ್ ಪ್ರಕಾಶ್ ಅವರು ಯಾರು ಅಂತ ಹೇಳಿದ್ರೆ, ಹಾಸನದಲ್ಲಿ ಸಾಕಷ್ಟು ವರ್ಷಗಳ ಕಾಲ 4ರಿಂದ ಸುಮಾರು 5 ಬಾರಿ MLA ಆಗಿದ್ದಂತಹ ಪ್ರಕಾಶ್ ಗೌಡ ಅವರ ಪುತ್ರ. ಸ್ವರೂಪ್ ಗೌಡ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ JDSನಿಂದ. ಇಬ್ಬರ ನಡುವೆ ಎಷ್ಟರ ಮಟ್ಟಿಗೆ ಪೈಪೋಟಿ ಅಂತ ಹೇಳಿದ್ರೆ ನಾನಾ ನೀನಾ. ಬಟ್ ಪ್ರೀತಮ್ ಗೌಡ ಅವರು ತೊಡೆ ತಟ್ಟಿರ್ತಾರೆ, ನಾನೇ ಗೆಲ್ಲೋದು, ಬರ್ದಿಟ್ಕೊಳ್ಳಿ ಅಂತ ಹೇಳಿ. ಬಟ್ ಅದೆಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಗೌಡ ಭರ್ಜರಿಯಾಗಿ ಜಯಬೇರಿಯನ್ನ ಬಾರಿಸ್ತಾರೆ. ಅದಾದ ನಂತರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ BJP ಹಾಗೆ JDS ಮೈತ್ರಿ ಆಗೋದು. ಬಟ್ ಆದರೂ ಕೂಡ ಹಾಸನದಲ್ಲಿ ಚಿತ್ರಣ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಮಾಜಿ ಶಾಸಕರು ಹಾಲಿ ಶಾಸಕರ ನಡುವೆ ಪೈಪೋಟಿ ಇದ್ದೇ ಇದೆ. ಮಾತಿನ ಸಮರ ಅಂತೂ ದಿನನಿತ್ಯ ನಡೀತಾನೆ ಇದೆ. ಮೊನ್ನೆ ಸ್ವರೂಪ್ ಪ್ರಕಾಶ್ ಗೌಡ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆ ಸಾಕಷ್ಟು ಸುದ್ದಿ ಆಗಿತ್ತು. ಪ್ರೀತಮ್ ಗೌಡ ಅವರು ಆ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ಮೈತ್ರಿ ಇರೋದ್ರಿಂದ ಹಾಸನನ ಬಿಟ್ಕೊಟ್ಬಿಡುತ್ತಾ JDS? ಯಾಕಂದ್ರೆ ಹಾಸನ JDSನ ಭದ್ರಕೋಟೆ, ಅದನ್ನ BJPಗೆ ಬಿಟ್ಕೊಡುತ್ತಾ? ನೋ ವೇ, ಚಾನ್ಸೇ ಇಲ್ಲ ಅಂತ ಹೇಳಿ JDSನ ಕಾರ್ಯಕರ್ತರುಗಳು ಹೇಳ್ತಾ ಇರೋದು. ಬಟ್ ಪ್ರೀತಮ್ ಗೌಡ ನೋಡಿ, ನನ್ನ ಪರನೇ ಕ್ಯಾಂಪೇನ್ ಮಾಡಬೇಕಾಗತ್ತೆ. ಈಗಿರುವಂಥ ಹಾಲಿ ಶಾಸಕರು 2028ರಲ್ಲಿ, ಸೊ ಈಗ 2026, ಸೊ 2028ರ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ಪರವೇ ಭರ್ಜರಿ ಪ್ರಚಾರ ಮಾಡಬೇಕಾಗತ್ತೆ ಸ್ವರೂಪ್ ಅವರು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತಾಡ್ತಾರೆ. ಅಂದರೆ ಮೈತ್ರಿ ಇದ್ರೂ ಕೂಡ ಹಾಸನದಲ್ಲಿ ಹೆಂಗಾಗಿದೆ ಅಂದರೆ ನಾನಾ ನೀನಾ. ಪ್ರೀತಮ್ ಗೌಡ ಅವರ ಮಾತು ಕಳೆದ ಬಾರಿ ಕೂಡ ಅಷ್ಟೇನೆ, ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಂಡಿದ್ರೆ ಪ್ರೀತಮ್ ಗೌಡರು ಗೆಲ್ತಿದ್ರು ಅಂತ ಅನ್ಸುತ್ತೆ. ಅಲ್ಲಿರುವಂಥವರೇ ಹೇಳೋದು, ಪ್ರೀತಮ್ ಗೌಡರು ಬಹಳ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ರು, ಬಹಳ ಓವರ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ರು. ಹಾಗಾಗಿ ಅವರ ಮಾತಿದೆಯಲ್ಲ, ತೊಡೆ ತಟ್ಟೋದು, ಈ ಮೀಸೆ ತಿರುವುದು, ಅವೆಲ್ಲ ನೋಡ್ಬಿಟ್ಟಿದ್ದಾರೆ. ರಾಜ್ಯದ ಜನ ಕೂಡ ನೋಡ್ತಾ ಇದ್ದಾರೆ. ಆ ಕೆಲಸ ಪ್ರೀತಮ್ ಗೌಡ ಮಾಡೋದ್ರಿಂದನೇ ಸೋತ್ರು, ಇಲ್ಲಾಂದ್ರೆ ಗೆಲ್ಲೋ ಅಭ್ಯರ್ಥಿನೇ. ಮತ್ತೆ ಪ್ರೀತಮ್ ಗೌಡ ಅವರ ಕೆಲಸದ ಬಗ್ಗೆ ಹಾಸನ ಜನ ಏನು ನೆಗೆಟಿವ್ ಆಗಿ ಮಾತಾಡಲ್ಲ. ಇಲ್ಲ, ಮೊದಲನೇ ಬಾರಿ ಶಾಸಕರಾದರೂ ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಒಬ್ಬ ಯಂಗ್ಸ್ಟರ್ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಟ್ಕೊಂಡಿರುವಂತಹ ನಾಯಕ. ಬಟ್ ಮಾತಿದೆಯಲ್ಲ ಪ್ರೀತಮ್ ಗೌಡ ಅವ್ರದ್ದು, ಆ ಮಾತನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅನ್ನೋದೇ ಅಲ್ಲಿರೋ ಹೇಳ್ತಾ ಇರೋದು. ನೋಡಿ, ಎಲ್ಲದರ ನಡುವೆ ಪ್ರೀತಮ್ ಗೌಡ ಅವರು ಹೇಳ್ತಾರೆ, ನಿನ್ನೆ JDS ಅಲ್ಲಿರೋದು 18 ಜನ ಶಾಸಕರು, ಆದರೆ ಅವರಿಗೆ 70ರಿಂದ 80 ಕ್ಷೇತ್ರ ಬೇಕಂತೆ. ಸ್ವರೂಪ್ ರಾಜಕೀಯಕ್ಕೆ ಹೊಸಬ, ಪ್ರತಿದಿನ ಲಾಟ್ರಿ ಹೊಡೆಯಲ್ಲ. ಅಂದರೆ ಪ್ರೀತಮ್ ಗೌಡ್ರೆ, ಇಲ್ಲಿ JDS ಕಾರ್ಯಕರ್ತರುಗಳು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಕೂಡ ರಾಜಕೀಯಕ್ಕೆ ಹೊಸಬ್ರಲ್ವಾ ಪ್ರೀತಮ್ ಗೌಡ್ರೆ? ನೀವೇನು 4-5 ಬಾರಿ MLA ಆಗಿರೋರಾ? ಇಲ್ಲ ಅಲ್ವಾ? ನೀವು ಕೂಡ ಲಾಟ್ರಿ ಹೊಡೆದೇ ಗೆದ್ದಿರೋದು ಅಂತ ನಾವು ಹೇಳ್ತಾ ಇಲ್ಲ, JDS ಕಾರ್ಯಕರ್ತರುಗಳು ಹಾಸನ ಭಾಗದವರು ಹೇಳ್ತಾ ಇರೋದು. ನೀವು ಕೂಡ ಲಾಟ್ರಿ ಹೊಡೆದೆ 2018ರಲ್ಲಿ MLA ಆದ್ರಿ. ನೀವೇನು 4ರಿಂದ 5 ಬಾರಿ MLA ಆದವರಲ್ಲ. ಹೋಗ್ಲಿ, ಅವರಪ್ಪ ಸ್ವರೂಪ್ ಅವರಪ್ಪ 4ರಿಂದ 5 ಬಾರಿ MLA ಆಗಿರೋರು. ಸೊ ಹಾಗಾಗಿ ಅದರ ಜೊತೆಗೆ 18 ಶಾಸಕರಿದ್ದಾರೆ JDS ಅಲ್ಲಿ. ಓಕೆ ಪ್ರೀತಮ್ ಗೌಡ್ರೆ, ಆದರೆ 70ರಿಂದ 80 ಕ್ಷೇತ್ರ ಬೇಕಂತೆ. ಅದನ್ನು ಡಿಸೈಡ್ ಮಾಡೋದು ಹೈಕಮಾಂಡ್ ಮಟ್ಟದ ನಾಯಕರಿದ್ದಾರೆ BJPಯಲ್ಲಿ. ನಿಮ್ಮ ಪಕ್ಷದಲ್ಲಿ ಕುಮಾರಸ್ವಾಮಿಯವರು ಇದ್ದಾರೆ, ದೇವೇಗೌಡರು ಇದ್ದಾರೆ, ಅದನ್ನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಈಗ JDS ಕಾರ್ಯಕರ್ತರುಗಳು ಮಾತಾಡ್ತಾ ಇದ್ದಾರೆ. ಪ್ರೀತಮ್ ಗೌಡ್ರ ಬಗ್ಗೆ ಆಳ ಅಗಲ ಗೊತ್ತಿಲ್ಲದವರು ಮಾತಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋದು ಹಾಸನ ವಿಧಾನಸಭಾ ಕ್ಷೇತ್ರದ
BJP ಕಾರ್ಯಕರ್ತರಿಗೆ ಖಂಡಿತವಾಗ್ಲೂ ಗೊತ್ತಿದೆ ಪ್ರೀತಮ್ ಗೌಡ್ರೆ. ಕಾರ್ಯಕರ್ತರ ಅಭಿಮಾನ ಬೆಂಬಲವೇ ನನ್ನ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ. ಸ್ವರೂಪ್ ಅವರು ಶಾಸಕ ಆದ ತಕ್ಷಣ ಅವರಿಗೆ ಯಾರೂ ಕೂಡ GPA ಕೊಡಲ್ಲ. ಗೆದ್ದವರಿಗೆ ಟಿಕೆಟ್ ಕೊಡಬೇಕಂದ್ರೆ JDS ಶಾಸಕರು 18 ಮಂದಿ ಇದ್ದಾರೆ, ಅವರಿಗಷ್ಟೇ B.Farm ಸಾಕಾ? ಅವರೇ 70ರಿಂದ 80 ಸೀಟ್ ಕೇಳ್ತಾ ಇದ್ದಾರೆ. ಹಿಂದೆ ಚನ್ನಪಟ್ಟಣದಲ್ಲಿ ಏನಾಯಿತು, ಮುಂದೆ ಹಾಸನ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಮೈತ್ರಿ ಇದೆ ಮೇಲ್ನೋಟಕ್ಕೆ, ಬಟ್ ಒಳಗಡೆ ಎಲ್ಲವೂ ಕೂಡ ಸರಿಯಿಲ್ಲ. ಅದರಲ್ಲೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾಕಂದರೆ ಕಳೆದ ಬಾರಿ ಪ್ರೀತಮ್ ಗೌಡ ಅವರಿಗೆ ಹೆಚ್ಚಿನ ವರ್ಚಸ್ಸಿದ್ರೂ ಕೂಡ ಕೆಲವೊಂದಿಷ್ಟು JDSನ ಸಾಂಪ್ರದಾಯಿಕ ಮತಗಳು, ಅದರಲ್ಲೂ ಗ್ರಾಮೀಣ ಕ್ಷೇತ್ರದ ಜನ JDSನ ಕೈ ಹಿಡಿದಿದ್ರಿಂದ ಸ್ವರೂಪ್ ಅವರು ಗೆಲ್ತಾರೆ. ನೋಡಿ, ಮತ್ತೆ ಮುಂದುವರೆದು ಪ್ರೀತಮ್ ಗೌಡ ಅವರು ಮಾತಾಡ್ತಾರೆ. ಪ್ರೀತಮ್ ಗೌಡರು ಸ್ವರೂಪ್ ಬಿಸಿ ರಕ್ತದಲ್ಲಿ ಮಾತಾಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಅನುಭವ ಕಡಿಮೆ, ಪ್ರತಿದಿನ ಲಾಟ್ರಿ ಹೊಡೆಯಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ನನ್ನ ಕಾರ್ಯಕರ್ತರ ಜನರ ಬೆಂಬಲವೇ ದೊಡ್ಡದು ಅಂತ ಹೇಳಿ. ಪ್ರೀತಮ್ ಗೌಡ್ರೆ, ನಿಮಗೂ ಕೂಡ ಮೊದಲನೇ ಬಾರಿ ಲಾಟ್ರಿ ಹೊಡೆದಿದೆ. ನೀವು 2-3 ಬಾರಿ MLA ಆಗಿರೋರಲ್ಲ. ಬಿಸಿ ರಕ್ತದಲ್ಲಿ ಮಾತಾಡ್ತಾರೆ. ನಿಮಗೆ 40 ವರ್ಷ ಆಗಿಲ್ಲ ಅಂತಲೂ ಕೂಡ ಮಾತಾಡ್ತಿದ್ದಾರೆ. ಜನರ ಪರವಾಗಿ ಉತ್ತಮ ಕೆಲಸ ಮಾಡಲಿ, ಅಭಿವೃದ್ಧಿ ಕೆಲಸಗಳ ಮೂಲಕ ವಿಶ್ವಾಸ ಗಳಿಸಲಿ. ಮುಂದಿನ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ NDA ಇದೆ. ಹಾಲಿ ಶಾಸಕರು ಜನರ ನಿರೀಕ್ಷೆಯನ್ನು ಈಡೇರಿಸದೆ ಜನರ ಆಕ್ರೋಶಕ್ಕೆ ಗುರಿಯಾದರೆ ಖಂಡಿತ ನಾನು ಅಭ್ಯರ್ಥಿ ಆಗ್ತೀನಿ. ಸೊ ಹಾಗಾಗಿ ನಮ್ಮಿಬ್ಬರನ್ನ ಬಿಟ್ಟು ಪಕ್ಷ ಬೇರೆ ಯಾರಿಗಾದರೂ ಟಿಕೆಟ್ ನೀಡಿದ್ರು ಅವರ ಗೆಲುವಿಗಾಗಿ ಸಂಪೂರ್ಣವಾಗಿ ಶ್ರಮಿಸ್ತೀನಿ. ಪ್ರೀತಮ್ ಗೌಡ್ರ ಬಗ್ಗೆ ಆಳ ಅಗಲ ಗೊತ್ತಿಲ್ಲದವರು ಮಾತನಾಡ್ತಾರೆ. ನನ್ನ ಶಕ್ತಿ ಏನು ಅನ್ನೋದು ಹಾಸನ ವಿಧಾನಸಭಾ ಕ್ಷೇತ್ರದ BJP ಕಾರ್ಯಕರ್ತರಿಗೆ ಚೆನ್ನಾಗಿ ಗೊತ್ತಿದೆ. ಕಾರ್ಯಕರ್ತರ ಅಭಿಮಾನ ಬೆಂಬಲವೇ ನನ್ನ ದೊಡ್ಡ ಶಕ್ತಿ ಅಂತ ಹೇಳಿರೋದು. ಸೊ ಹಾಗಾಗಿ ಸ್ವರೂಪ್ ಪ್ರಕಾಶ್ ಅವರ ರಾಜಕೀಯ ಹಿನ್ನೆಲೆಯನ್ನು ಕೂಡ ವಿವರಿಸ್ತಾರೆ. ಬಟ್ ಸ್ವರೂಪ್ ಅವರು ಹೊಸದಾಗಿ ರಾಜಕೀಯಕ್ಕೆ ಬಂದಿರಬಹುದು ಪ್ರೀತಮ್ ಗೌಡ್ರೆ, ಆದರೆ ಅವರ ತಂದೆ ಹೊಸದಾಗಿ ರಾಜಕೀಯಕ್ಕೆ ಬಂದವರಲ್ಲ. ಪ್ರತಿದಿನ ಲಾಟ್ರಿ ಟಿಕೆಟ್ ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಆದರೆ ಸ್ವರೂಪ್ ಪ್ರಕಾಶ್ ಅವರ ತಂದೆ ಪ್ರಕಾಶ್ ಅವರು 4 ಬಾರಿ MLA ಆಗಿದ್ದಂಥವರು. ಅನುಕಂಪ ಅಂದಿನ ರಾಜಕೀಯ ಪರಿಸ್ಥಿತಿ ಅಂತ ಹೇಳ್ತಾರೆ. ಬಟ್ ರಾಜಕೀಯ ಪರಿಸ್ಥಿತಿ ಹೆಂಗೆ ಬೇಕಾದರೂ ಬದಲಾವಣೆ ಆಗ್ಬೋದು. JDSನ ಭದ್ರಕೋಟೆಯಾಗಿದ್ದಂತನ್ನು ಕೈವಶ ಮಾಡ್ಕೊಳ್ತಾರೆ. BJP ತನ್ನ ತೆಕ್ಕೆಗೆ ಹಾಕ್ಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸೋದು ಪ್ರೀತಮ್ ಗೌಡ್ರು. ಬಟ್ ಪ್ರೀತಮ್ ಗೌಡ ಮಾಜಿ ಹಾಗೆ ಹಾಲಿ ಶಾಸಕರ ಈ ಟಾಕ್ ವಾರ್ ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಯಾಕಂದರೆ ಇದಕ್ಕೆ ಈಗಲೇ ವಿಜಯೇಂದ್ರ ಅವರು, ಕುಮಾರಸ್ವಾಮಿ ಅವರು ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ BJPಗೆ ಒಂದಷ್ಟು ಡ್ಯಾಮೇಜ್ ಆಗ್ತಾ ಇದೆ, ಅವ್ರ ಪಕ್ಷದ ನಾಯಕರೇ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳಿಂದ. ಬಟ್ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಖಂಡಿತ ಪ್ರಾಬ್ಲಮ್ ಆಗೋದ್ರಲ್ಲಿ, ಮೈತ್ರಿಗೆ ಕುತ್ತು ಬರೋದ್ರಲ್ಲಿ ಡೌಟ್ ಇಲ್ಲ.